ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ, ಇವತ್ತಿನ ಬ್ಲಾಗನ್ನು ಸಾಯಂಕಾಲ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಈ ನನ್ನ ಮಗನ ಗಲಾಟೆ ಭಾಳಾಗೈತಿ, ಕಿಡಿಗೇಡಿ ಕೃಷ್ಣನ್ ಥರ. ಅದಕ್ಕೆ ಇವತ್ತು ಮಸ್ತ್ ಕ್ಲಾಸ್ ತೊಗೊಂಡೇನ್ರಿ ಮಧ್ಯಾಹ್ನದಾಗ. ವಿಡಿಯೋ ಎಂಡ್ ಮಾಡಿದ್ದೆ. ಸೊ ಎಷ್ಟರೇ ಕಾಡ್ತಾರೆ ಒಂದೊಂದು ಸರಿಗೆ ಎಲ್ಲನೂ ಕೂಡ ನಮ್ಮ ತಲೆ ಮೇಗೆ ಬಂದು ಕೂತು ಬಿಡ್ತಾರೆ ಫ್ರೆಂಡ್ಸ. ಗಂಡ ಮಕ್ಕಳು ಜವಾಬ್ದಾರಿ. ಏಯ್ ಮತ್ತೆ ಇಲ್ಲಿ ಕುಂಡ್ರಿ, ಇಲ್ಲಿ ಕುಂದರು, ಇಲ್ಲಿ ಲಾಡ್ ಹೆಚ್ಚಾಗೈತಿ ನಿಮಗೆ. ಕುಂಡ್ರ ತಳಗ ಇವತ್ತು ರವಿವಾರ ಸುಟ್ಟಿ ಅಂದ್ರೆ ಸುಟ್ಟಿರಿ. ಇಟ್ಟು ಕಾಡ್ಯಾರ ಮನ್ಯಾಗ ಇವತ್ತಂದ್ರೆ ಅಷ್ಟು ಕಾಡ್ಯಾರ. ಸರಿ ತಳಿಗಿಳಿ. ಬಾಂಡೆಗಳೆಲ್ಲ ತಿಕ್ಕಿನ್ರಿ, ನೀರು ಬಂದ ಫ್ರೆಂಡ್ಸ. ಮತ್ತು ಮಧ್ಯಾಹ್ನಕ್ಕೆ ನೀರು ಬಿಡಲೇ ಇಲ್ಲ ಇವತ್ತು, ಹಂಗಾಗಿ ಹಾಗೆ ಕೂತಾವು. ಆ ಡಬ್ಬಿ ಸ್ನೇಹ ತಿಕ್ಕಿ ಒರೆಸಿ ಇಟ್ಟಿನದನ್ನು. ಏನಿದು ಬುಟ್ಟಿಯೊಳಗೆ ಬುಟ್ಟಿ ಹಾಕಿಟ್ಟು ಹೊಲಸು ಮಾಡಿಟ್ಟಿರಿ. ಮನೆಯಾಗಿದ್ದು ಸ್ವಲ್ಪ ಬಿಸ್ನೆಸ್ ಕಡೆ ಗಮನ ಕೊಟ್ಟಿನ್ರಿ. ಇವ್ರದ್ದೆಲ್ಲ ಮಾಡಿ ಆ ಕಡೆ ಲಕ್ಷ ಕುಡಿದ್ರಾಗ ಈ ಕಡೆ ನೋಡ್ರಿ, ಇವು ನೀರು ಕೈ ತಕೊಳಕ ಏನರ ಕೈಪಲ್ಲೆ ತೊಳ್ಯಾಕ ಅಕ್ಕಿ ಬ್ಯಾಳೆ ತೊಳ್ಯಾಕೆ ಇಟ್ಟಿರ್ತೀನಿ. ಇಟ್ಟು ಯಾಕೆ ಹೊಲಸಿಗೆ ಇವು ಇಟ್ಟು ಜೀವತ್ತು ಇರ್ತಾರ್ರಿ ಒಮ್ಮೊಮ್ಮೆ. ಇನ್ನೇಗ ರೊಕ್ಕ ಕೊಟ್ಟು ಮ್ಯಾಗಿ ಮತ್ತು ಹಾಲು ಥರ ಕಳ್ಸೀನಿ. ಅದು ಅಟೆಂಡ್ ಮಾಡಿ ಬರ್ತೀನಿ ಅಂದ್ರೆ ಅನ್ನೋಷ್ಟೊತ್ತಿಗೆ ಮಾಡ್ತೀನಿ ಅಂತಂದು ಮಗಳು ಬಿಟ್ಟಿನಿ ಫ್ರೆಂಡ್ಸ. ಇಷ್ಟು ನೀರು ಹಾಕಿ ಹಣ್ಣು ಮಟ್ಟ ನೀರು ಹಾಕಿ ಹಿಂಗೆ ಮ್ಯಾಗಿ ಮಾಡಿಟ್ಟ. ಯಾವ್ದಾರ ಬಾಯಿಗೆ ರುಚಿ ಇಲ್ಲ ಅಂತೇಳಿ ನನಗೆ ಯಾಕೆ ಸೊಗಸಿಲ್ಲದಂಗೆ ಆಗೈತೆ ರೀ. ಸ್ವಲ್ಪ ಮಕ್ಕಳಿಗೂ ಬಾಯಿ ರುಚಿ ಆಗುತ್ತಾ. ನೈಟ್ ತಿಂದಾಯ್ತು, ಅವ್ರಿಗಿಟ್ಟು ಕೊಟ್ರಾಯ್ತು, ಸಂಜೆ ಮಾಡಂತ ನಾ ಅಂದ್ಕೊಂಡಿನಿ. ಇದು ಹಿಂಗತ್ತೆ ನೋಡ್ರಿ, ಒಮ್ಮೊಮ್ಮೆ ಹಿಂಗೆ ಇದ್ರಾಗುತ್ತೆ ನೋಡ್ರಿ. ಮಕ್ಕಳು ಗಂಡ ಮನೆ ಟೈಮು ರೊಕ್ಕ ಎಲ್ಲನೂ ನಮ್ಗೆ ಹೆಚ್ಚಾಗಿ ನಾವು ಮಾಡ್ಕೊಂಡಂಗೆ ಆಗುತ್ತೆ ನೋಡ್ರಿ. ಹಾಂ, ಎಲ್ಲ ಥರದ ಸುಖ ಬೇಡ ಬರ್ಬೇಕು ನೋಡ್ರಿ. ಸ್ನೇಹ ಈ ಬಾ ಮಾಡಿಟ್ಟು ತಿನ್ನು ಬಾ. ಈಗ ಒಂದು ಸ್ವಲ್ಪ ಕೇಳೋದು ಹೇಳೋದು ಕಲ್ಕೋರಿ. ಹಂಡು ಬಟ್ಟ ಇಟ್ಟು ನೀರು ಇಡೋದು ನೋಡಿದೀನಿ ಯಾವಾಗಾರ ಸ್ನೇ. ಬರತನ ಬಿ ಪುರ್ಸತ್ತಿಗಿರಂಗಿಲ್ಲ. ಸಣ್ಣಕಿ ಮಾಡಕ್ಕೆ ಬರಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಮಾಡಕ್ಕೆ ಬರಲ್ಲ ಅಂದ್ರೆ ನಾ ಮಾಡತನಾರ ಮಕ್ಳು ಪುರ್ಸತ್ತಿಗೆ ಮಾಡಬೇಕು. ಎಷ್ಟು ಮಕ್ಳಿಗೆ ಇರ್ಬೇಕು ಅಷ್ಟ ಪ್ರೀತಿ ಲಾಡ ಇರ್ಬೇಕ್ರಿ. ಹೆಚ್ಚಾಗೈತಂದ್ರೆ ಎಲ್ಲನೂ ತಲೆ ಮ್ಯಾಗ ಏರ್ ಕುಂದ್ರಾಗ್ತಾರೆ ರೀ. ಸದ್ಯಕ್ಕೆ ಜೂಕ ಯಾವ್ದಾರ ಮಾಡ್ತದ ಆಗುತ್ತ ನಾವು ಬಡ್ದಾಡಕ್ಕೆ ಹೋಗ್ತೀವಿ. ಇದು ಮಾಡಿದ್ದೆಲ್ಲ ಈ ಹೊಟ್ಟಿಗೂ ಸುಖ ಇಲ್ಲ, ಬಾಯಿಗೂ ಹಿತ ಇಲ್ಲ ನೋಡ್ರಿ. ಇದು ಸದ್ಯಕ್ಕೆ ನೀರಾಗ ಹಾಕಿಟ್ಟಂಗೆ ಆಗೈತೆ. ಅದಕ್ಕೆ ಉಪ್ಪು ಇಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಒಂದು ರುಚಿ ಇಲ್ಲ. ಬಂದೇನೋ ಬಗಸ್ ಮಾಡಕ್ಕೆ ಹೋದ್ರೆ ಬಾಯಿ ತುಂಬ ಹೇಸಿಗೆ ಅಂತ ಹಂಗಾಗೈತ್ರಿ ಹಣೆ ಬರ ನಂದು. ಅಲ್ಲ ಎಷ್ಟು ಅಂತೇಳಿ ಮಾಡತ್ನಾಗ ಎಷ್ಟು ಸರಿ ಹೇಳ್ತೀನಿ ಸ್ನೇಹಿ. ಮತ್ತೆ ನೀ ಅದೇ ಮಾಡಿದ್ದೆ. ನೀನು ಇಟ್ಟು ನೀರು ಹಾಕ್ತೀನಿ ನಾನು ನೋಡಿಲ್ಲ. 20 ಸರಿ ಮ್ಯಾಗಿ ಮಾಡೋದು ನೋಡಿದಿ. ಒಂದು ಗಳಿಗೆ ಬರತ್ತನವೇ ಪುರ್ಸತ್ತಿಗಿರಲ್ಲ ನಿಮಗೆ. ತಗೋರಿ ಇಕ್ತೀನಿ ಅದನ್ನು. ಒಟ್ಟು ಥರದಿಂದನೂ ಮಾಡಿ 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 ತಿಳಿ ಕಟ್ಟಿಸಿದಂಗೆ ಆಗ್ಬಿಟ್ಟೈತಿ. ನೋಡೋರು ಏನ್ಯಾಕೆ ತಿಳ್ಕೊಳಲ್ಲಕ್ಕ ಏನ್ಯಾಕೆ ಮಾಡಲ್ಲಕ್ಕ ಫ್ರೆಂಡ್ಸ್. ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತಿರ್ತೈತೆ ಅಷ್ಟೇ. ನಂತರ ಯಾವ್ಯಾಕೆ ಮಾಡ್ತಾಳೋ ಯಾವ್ಯಾಕೆ ಬಿಡ್ತಾಳೋ. ಇನ್ನೊಬ್ರಿಗೆ ಹೆಸರು ಇಡತ್ತಂದ್ರೆ ಭಾರಿ ಮುಂದೆ ಬರ್ತಾರೆ. ನಮ್ಮ ಅನ್ಭವಿಸಿದ ಹಂಗೆ, ನೀವು ಅನ್ಭವಿಸಿದ ಹಿಂಗೆ, ನಮ್ಮಂಗೆ ಅನ್ಭವಿಸಂಗಿಲ್ಲ, ನಿಮಗೆ ಅನ್ಭವಿಸಂಗಿಲ್ಲ. ಎಲ್ಲರೂ ಅವ್ರ ಜೀವನದಾಗ ಅನ್ಭವಿಸಿ ರಗಡನಾಗಿರ್ತಾರೆ. ಒಬ್ರದಂಗೆ ಒಬ್ರು ಇರಂಗಿಲ್ಲ, ಒಬ್ರದ್ದು ಲೈಫ್ ಹೋಗಂಗಿಲ್ಲ. ಆದ್ರೆ ನಮ್ಮ ಕಷ್ಟ ನಮಗೆ ಹಚ್ಕೊಂಡು ಮುಕ್ಕೊಂಡಂಗೆ ಆಗ್ಯಾವ ಫ್ರೆಂಡ್ಸ. ನಮ್ದು ಹರ್ದಾಗ್ಯಾವ ಈ ಸದ್ಯಕ್ಕೆ. ಬಟ್ ಕೆಲವೊಂದು ಚೀಪ್ ಇರ್ತಾವ್ರಿ. ನಮ್ದು ರಗಡಾಗಿರ್ತೈತಿ. ನಾವು ಯಾರು ಉಚ್ಚಾಪತಿ ಮಾಡೋಕ್ಕೂ ಹೋಗಂಗಿಲ್ಲ, ಬಿಡೋಕ್ಕೂ ಹೋಗಂಗಿಲ್ಲ. ನಮ್ಮ ಬಾಳೆ, ನಮ್ಮ ಬದುಕು, ನಮ್ಮ ಕೆಲಸ, ನಮ್ಮ ಮನೆ, ನಮ್ಮ ಮಕ್ಕಳು, ಇದ್ರಾಗ ನಾನು ಗೂಂಗಾಗ್ಬಿಟ್ಟಿರ್ತೀನಿ ನನ್ನ ಬಿಸ್ನೆಸ್ಸ. ಬಟ್ ಬೇಕು ಅಂತೇಳಿ ನಮ್ಮದೇ ಕೈಯಿಂದ ಉಂಡು, ನಮ್ಮದೇ ಕೈಯಿಂದ ತಿಂದು, ನಮ್ಮ ಮನೆಗೆ ಬಂದು ನಮ್ಮ ಗಂಡ ಹೆಂಡತಿಗೆ ಜಗಳ ಹಚ್ಚಿ 28 ಮಾತಾಡಿ ಹೋಗೋ ಹೆಂಗಸರು ಇರ್ತಾರ. ಸೊ ನಮ್ಮ ಪರಿಸ್ಥಿತಿ ಅವ್ರ ಮಕ್ಕಳಿಗೆ ಬರ್ತೈತಲ್ಲ, ಅವಾಗ ಗೊತ್ತಾಗುತ್ತೆ ಅವರಿಗೆ. ಇನ್ನೊಬ್ರದ್ದು ಮನೆ ಹೆಣ್ಮಕ್ಳು, ಇನ್ನೊಬ್ರದ್ದು ಮನೆ ಬಾಳೆ ಅಂದ್ರೆ ಅವ್ರಿಗೆ ಭಾಳ ಕಾಮಿಡಿ
ನಗಚಟ್ಗಿ ಯಾವ್ದಾರ ಬೆಂಕಿ ಹಚ್ಚಿ ಹೋಗೋದು ಭಾಳ ಅವರಿಗೆ ಮತ್ತು ನಮ್ಮ ಕಡೆಯಿಂದ ಎಲ್ಲನೂ ಕೂಡ ಮಾಡಿಸ್ಕೊಂಡಿರ್ತಾರ. ಮತ್ತು ನಮ್ಗೆ ಒಂದು ಚಂದಾಗ ತಲೆ ಮ್ಯಾಗ ಗುಡ್ಡ ಇಟ್ಟು ಹೋಗಿರ್ತಾರ. ನಮ್ಮ ಹಂಗೆ ಅವ್ರ ಮಕ್ಳು ಮಾಡ್ತಾರನ್ನ ಕೇಳ್ಬೇಕ್ರಿ. ಎಲ್ಲದಕ್ಕೂ ನಮ್ಗೆ ಬರ್ತಾರೆ. ನಮ್ಮ ಹಂಗೆ ಯಾವ್ದಾರ ಆಗಲಕ್ಕೆ ಒಂದು ಸ್ವಸ್ಥರ ಅಂತಂದ್ಮ್ಯಾಗ ಅವ್ರೇನು ಮನುಷ್ಯರು ಇರಂಗಿಲ್ಲ. ಅವರು ಹೊಟ್ಟೆಗಿನ ಹೆಣ್ಮಕ್ಳಿಗೆ ಅಟ್ಟೆ ಕಷ್ಟ ತ್ರಾಸು ಎಲ್ಲ ಇರುತ್ತೆ, ಮತ್ತೊಬ್ರಿಗಾರು ಇರಂಗಿಲ್ಲ. ಹಿಂಗೆ ಒಬ್ರು ಬರ್ತಾರ್ರಿ, ಪೇಮೆಂಟ್ ನೀನು ಹೆಂಡ್ತಿ ಕೊಡ್ತಾಳೆ, ನಿನ್ನ ಬಲ್ಲಿ ಇಟ್ಕೋತಾಳೋ ಎಲ್ಲ ಗಳಿಕೆ ಏನು ಮಾಡ್ತಾ ಅಂತ ಕೇಳ್ತಾರ. ಅವ್ರ ವಿಡಿಯೋ ನೋಡಲಕ್ಕ ಬಿಡಲಕ್ಕ ಯಾರು ಹೋಗಿ ತೋರ್ಸಲಕ್ಕ ನನಗೇನು ಫರಕ್ ಬೀಳಂಗಿಲ್ಲ. ಈ ಮಾತಾ ಅವ್ರ ಹಳ್ಯಾಗ ಹೋಗಿ ಕೇಳಬೇಕು. ಯಪ್ಪ ನನ್ನ ಮಗಳು ನಿನ್ನ ಪಗಾರ ಕೊಡ್ತಾಳೋ ಏನು ತನ್ನ ಬೆಲೆಕ್ಕೆ ಇಟ್ಕೊಂತ ಅಂತೇಳಿ ಅವಾಗ ಬ್ಯಾನಿ ಗೊತ್ತಾಗುತ್ತೆ. ಅವಾಗ ಇನ್ನೊಬ್ರದಾರ ಬ್ಯಾನಿ ಬೆಸರಿಕೆ ಗೊತ್ತಾಗಲ್ಲ. ಇನ್ನೊಬ್ರು ಮಕ್ಳದು ತನ್ನ ಮಗಳ ಮುಂದೆ ತನ್ನ ಹಳ್ಯಾಗ ಕೇಳಬೇಕು, ನನ್ನ ಮಗಳು ಕೊಡ್ತಾ ಇಲ್ಲ ಪಗಾರ ಅಂತೇಳಿ. ನನ್ನ ಪಗಾರನ ಕೇಳಕ್ಕೆ ಇವ್ರು ಯಾರ್ರಿ, ಇವ್ರು ಏನು ಸಂಬಂಧ ಇರ್ತೈತಿ? ನಮ್ಮ ಮನ್ಯಾಗ ಬಂದು ನಮ್ಮ ಗಂಡ ಹೆಂಡತಿ ಜಗಳ ಎಷ್ಟೋ ಸರಿ ಹಿಂಗೆ ಆಗಿರ್ತಾವ್ರಿ. ನಮ್ಮ ಪರ್ಸ್ನಲ್ ಗಂಡ ಹೆಂಡತಿ ಜಗಳ ಆಗಿರಂಗಿಲ್ಲ ಯಾವ ನೋಡಿದ್ರು. ಇನ್ನೊಬ್ರು ಮೂರನೇದವ್ರ ವಿಷಯ ಸಂಬಂಧ ನಮ್ಮ ಮನ್ಯಾಗ ಇಷ್ಟು ಕಿರಿಕಿರಿ, ಇಷ್ಟು ಜಗಳ 13 ವರ್ಷ ಆಯ್ತು. ನಾ ಅದನ್ನ ಫೇಸ್ ಮಾಡ್ಕೊತ ಬರ್ತೀನಿ. ಈಗಾದರೂ ಸ್ವಲ್ಪ ತಣ್ಣಗಿರ್ತೀವಿ ಮಾಡ್ತೀವಿ ಅಂತಂದಾಗ ಮತ್ತೆ ಸಾಡೆ ಸತಿ ಮಾಡ್ದಂಗೆ ಮಾಡಿ ನಮ್ಗೆ ಒಂಥರ ಕಾಡು ಹೋಗ್ತಾರೆ. ಒಂದೊಂದು ಸರಿ ಮೂಡ್ ಅಪ್ಸೆಟ್ ಆದಾಗ ಇಡೀ ದಿನ ಏನೋ ಒಂದು ಆಡ್ತಾರಂಗೆ ಆಗಿಬಿಡ್ತೈತಿ. ನಾನು ಎಷ್ಟು ಇಗ್ನೋರ್ ಮಾಡ್ಬೇಕಂದ್ರೆ ಅಷ್ಟು ಇಗ್ನೋರ್ ಮಾಡ್ತೀನಿ. ಒಂದೊಂದ್ಸಲ ಹಿಂಗಾಗುತ್ತಲ್ಲ, ಕುತ್ತಿಗೆತನ ಬರುತ್ತೆ ನೋಡ್ರಿ, ಏನಪ್ಪ ಇದು ಬಾಳೆ ಅನ್ನಂಗಾಗಿ ಸಿಟ್ಟದಂಗೆ ಆಗಿಬಿಡ್ತೈತಿ. ಅದ್ರಾಗ ಈ ಮ್ಯಾಗಿದೊಂದು ಉದಾಹರಣೆ ನೋಡ್ರಿ. ನಾನು ಯಾವ್ದಾರ ಒಂದು ಬಾಯಿ ರುಚಿ ಇಲ್ಲ ಅಂತ ನಾನು ಸೊಗುಸೇ ಇಲ್ರಿ, ಯಾಕನ ಸೊ ಬಾಯಿ ರುಚಿ ಇಲ್ಲ ಅಂತ ಮ್ಯಾಗಿ ತರಿಸಿ ಚಂದಾಗ ಮಕ್ಳು ಮಾಡಿ ಆಯ್ತು ತಿನ್ಬೇಕಂದ್ರೆ ಇದೊಂದು ಹಿಂಗೆ ಹಂಡಾವಣೆ ಆಗಿಟ್ಟೈತಿ. ಕೈ ಕಾಲು ಒಂದು ಸೌನ್ ಬಳ ನಂಗೆ ಹಾಕತ್ಬಿಟ್ಟವ್ರಿ ಫ್ರೆಂಡ್ಸ್. ತಲೆನೋವು ಎಲ್ಲ ಒಮ್ಮೆ ಹಿಂಗೆ ಆಗುತ್ತೆ ರೀ ನನಗೆ. ಅಲ್ಲಿ ಬಂದು ಅಂದ್ರೆ ಎಲ್ಲ ಒಮ್ಮೆ ಪ್ರೆಷರ್ದೊಳಗನೆ ಬಂದುಬಿಡ್ತಾವ. ಅದ್ರಾಗ ದಿನ ಒಂದು ಸ್ವಲ್ಪ ಬಾಂಡೆ ತಿಕ್ಕಿಟ್ಟಿರ್ತೀನಿ. ಮಗಳು ಡಬ್ಬ ಹಾಕ್ತಿದ್ದಳ್ರಿ. ಇವತ್ತು ಬಾಂಡೆ ತಿಕ್ಕಿಟ್ಟಿದ್ದು ರವಿವಾರದ ಐತಿ, ಮನ್ಯಾಗ ಅದ. ಬೆಳಗ್ಗಿನ ತಿಕ್ಕಿಟ್ಟೀನಿ, ನನಗೂ ಸೊಗಸಿಲ್ಲ, ಸ್ವಲ್ಪ ಕೆಲಸ ಮಾಡಿ ಮುಕ್ಕೊಂಡೀನಿ. ಅದನ್ನೂ ಡಬ್ಬ ಹಾಕಿಲ್ಲ ಮಗಳು. ಯಾಕೆ ನನ್ನ ಮಗಳು ವಯಸ್ಸಿನಾಗೂ ಕೆಲಸ ನಾವು ಮಾಡೀವಿ. ಮಕ್ಕಳು ಸಣ್ಣವ್ರು ಅಂತ ನಾವೆಷ್ಟು ಇದು ಮಾಡ್ತೀವಲ್ಲ ಅಷ್ಟು ನಮ್ಗೆ ತಿನ್ನತ್ರಿ ಮೈ. ಬೆಳಗ್ಗೆನೇ ಒಗೆದಿಟ್ಟು ನೀರು ಒಗ್ಯಾಣನ ನೀರಿದ್ದಾಗ 9:10 ಗಂಟೆಗೆ ನೀರು ಹೋಗ್ತಾವ್ರಿ. ಒಗೆದಿಟ್ಟು ಒಗ್ಯಾಣ ಹಿಂಗೆ ಅದಾವ. ಅವಕ್ಕೆ ಸೊಗಸಿಲ್ಲ, ಮಾಡ್ತಾಳ, ಮುಕ್ಕೊಂದಾಳ. ಒಂದಿಷ್ಟು ಒಗೆದಿಟ್ಟಿದ್ದು ಅರಿಬೇರ ಒಂದು ಸ್ವಲ್ಪ ಒಣಕಬೇಕು. ಖಾಲಿ ಟೈಮ್ದಾಗ ಒಣಕಿರ್ತಾಳೆ ಫ್ರೆಂಡ್ಸ. ಇವತ್ತು ಮುದ್ದಾಂಬಿಟ್ಟಾಳ ನೋಡ್ರಿ. ಎಲ್ಲ ಏನಂತೀರಿ ಹೆಂಗಂತೀರಿ ಒಂದೊಂದು ಸರಿ ದಿನಗಳು. ಫ್ರೆಂಡ್ಸ್ ಬಿಸಿ 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 ಅನ್ನ ರೆಡಿ ಆಗೈತ್ರಿ. ಬೆಳಿಗ್ಗೆಗೆ ಒಗ್ಗರಣೆನ ಮಾಡ್ತೀನಿ ರೀ. ಮುಂಜಾನೆಗೆ ಅನ್ನನ ಚಿತ್ರಾನ್ನ, ಬರೀ ಅವಲಕ್ಕಿ ಪಡ್ಡು ಈ ಥರದ್ದು ಬ್ಯಾಸ್ರಾಗೈತಿ. ಸ್ವಲ್ಪ ತಂಗಳನ್ನ ಒಗ್ಗರಣೆ ಹಾಕಿದ್ರೆ ನಮ್ಮ ಮನ್ಯಾಗ ಬಾಯಿ ಚಪ್ಪರಿಸ್ಕೊಂಡು ತಿಂತಾರ. ಸೊ ಅದಕ್ಕಂತೇಳಿ ಎಕ್ಸ್ಟ್ರಾ ಮಾಡಿರ್ತೀನಿ. ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಟೊಮೆಟೊ ಸಾರು ಮಾಡೀನಿ ರೀ. ಮ್ಯಾಗಿ ಅಂತೂ ಒಯ್ತದು ಮೂಡ. ಈಗ ಟಮಾಟಿ ಸಾರು ಮಾಡೀನಿ. ಗೊಜ್ಜನೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಟಮಾಟಿ ಇಷ್ಟ ಇದ್ದವು. ಅದಕ್ಕಂತೇಳಿ ಟಮಾಟಿ ಸಾರು ಮಾಡೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸೂಪರ್ ಆಗೈತಿ. ಇನ್ನು ಸ್ವಲ್ಪ ಕಾಳು ಪಲ್ಯ ಐತ್ರಿ. ಮಧ್ಯಾಹ್ನಕ್ಕೆ ಕಾಳು ಪಲ್ಯ ಮಾಡ್ಕೊಂಡಿದ್ದೆ. ಹಾಗೆ ಚಪಾತಿ ಅದಾವ್ರಿ. ಯಜಮಾನ್ರು ಕಟ್ಟಿ ಚಪಾತಿನ ತಿಂತೀನಿ, ಒಂದು ಬುಟ್ಟಿ ತುಂಬ ಮಾಡಂತಾರ. ಅದಕ್ಕೆ ಅವರಿಗೆ ಕಟ್ಟಿ ಚಪಾತಿನ ಕೊಡ್ತೀನಿ. ಈಗ ಮಕ್ಕಳುಗಳೇ ಮ್ಯಾಗಿ ತಿಂದಾರ, ಒಂದು ಸ್ವಲ್ಪ ಹಾಲು ಕುಡ್ದಾರ. 4 ಚಪಾತಿ ಅದಾವ ಯಜಮಾನ್ರಿಗೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ರೀ ಒಮ್ಮೆ ನಾನು ಫ್ರೆಂಡ್ಸ. ಹೆಂಗಂದ್ರೆ ನಾವು ಚಂದಾಗ ಗಂಡ ಮಕ್ಕಳಿಗೆ ಹೊಟ್ಟೆ ತುಂಬ ಬಿಸಿದು ಹಂಚಿನ ತಾಟಿಗೆ ಹಿತ ಆಗುತ್ತೆ, ರುಚಿ ಆಗುತ್ತೆ. 6 ಮಂದಿ ಉಂಡ್ರಂತ, ಬಿಸಿದು 3 ಮಂದಿ ಉಂಡ್ರಂತ ಮಾಡ್ತೀವಂತಂದ್ರೆ ಅವ್ರಿಗೆ ಕಿಮ್ಮತ್ತಿರಲ್ಲ. ಮುದ್ದೆ ಮಾಡ್ತಿರ್ತಾರೆ ರೀ ಒಂದೊಂದು ಸರಿಗ. ಅದಕ್ಕೆ ಇರಲ್ಲಕ್ಕೆ ತಿನ್ನಲ್ಲಕ್ಕಿ. ಸದ್ಯಕ್ಕೆ ಪಲ್ಯನೂ ಐತಿ, ಚಪಾತಿ ಅದಾವು. ಈಗ ನಾವು ಮಕ್ಕಳು ಅನ್ನ ಸಾರು ಮಸ್ತಾಗಿ ಊಟ ಮಾಡ್ತೀವಿ. ನನಗಂತೂ ಬಾಯ ನೀರು ಬರಕತ್ತಾವು. ಮಸ್ತಾಗೈತ್ರಿ. ಒಂಚೂರು ಸಾಂಬಾರು ಮಸಾಲೆ ಇತ್ತು, ಅದೊಂದು ಸ್ವಲ್ಪ ಹಾಕಿನಿ. ಬಾಯಿ ಕೆಟ್ಟು ಹೋಗ್ಬಿಟ್ಟೈತಿ. ಊಟ ಮಾಡೋಣ ಬರ್ರಿ. ಬರ್ರಿ ಪಟ್ಟದೇಶಿ 1 ಇದಕ್ಕೆ ಹೆಂಗೆ ಬರ್ತೀರಲ್ಲ ಹಾಗೆ राहू दे. लाईट पॉइंट वाढू नको. फक्त आता 1 वर ठेव. फक्त 1 वर. 3 वर ठेवले मी. 1 वर ठेव. बंद माड. कुंदूरी कोण पहिला पिताय उगाच टाइमपासला.
ಬಿಟ್ಟಿರಿ ಅವರಿಗೆ ಚಾಲೆಂಜ್ ಅಂತ ಯಾರು ಫಸ್ಟ್ ಕುಡಿತಾರಂತೇಳಿ. ಎಲ್ಲರ್ಕಿನ್ನ ಮುಂಚೆಕ್ಕೆ ನೀವು ಗೆಸ್ ಮಾಡ್ರಿ ಯಾರು ಫಸ್ಟ್ ಕುಡಿತಾರೆ मला घुसता येत नाही ते तरी पण ऍडजस्ट करून घेतो. अबे घुस ना. अबे इथून दे. हा हे इथून. अबे मम्मीचं चपट झालं. ಏನಾಯ್ತು चपट झालं ते इथलं ತಾಯಿಲಿ ತಗೋ. ಊಟ ಆತ್ರಿ ಸದ್ಯಕ್ಕೆ. ಫ್ರೂಟಿ ತಂದಾಗಿಂದ ಅದ್ರ ಮ್ಯಾಗ ಕಣ್ಣದ ಇಬ್ರಿಗನ ಚಾಲೆಂಜ್ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ಯಾರ. ಈಗ ಫ್ರೂಟಿ ಕುಡ್ದು ಏನು ಕುಡೀರಿ. ನಕೋ 2 ಮಿನಿಟ್ ಇಡ್ರಲ್ಲೇ. ಪ್ಯಾಂಟ ಹೆಚ್ಚಿಗೆ ಮಾಡಿದ್ದೀನಿ ರೀ. ಅದು ಒಂದು ಸ್ವಲ್ಪ ಲಿಕ್ವಿಡ, ಒಂದು ಸ್ವಲ್ಪ ಐಸ್ ಐತದು. ಆಮೇಲೆ ಕುಡೀರಿ. ಬೆಳಿಗ್ಗೆ ಎದ್ದು ಬ್ಲಾಗ್ ಅದ್ರಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ನೀರು ಬಂದವ ಸ್ವಲ್ಪ ಎಕ್ಸ್ಟ್ರಾ ಇದು ಹಬ್ಬಿಗೊಳ್ರಿ. ರಾತ್ರಿ ಪಿಲ್ಯ 2-3 ಸರಿ ಹುಚ್ಚ ಹೊಡಿತಾನ ಮಗ. ಹುಚ್ಚ ಹೊಡೆದು ಎಲ್ಲ ಪ್ಯಾಂಟು ಚಡ್ಡಿ ಕಳ್ದು ಒಕ್ಕಟ್ಟಿರ್ತಾನ. ಅವು ಇಲ್ಲಿಂದ ಲೇಟ್ ಆಗ 4 ಗಂಟೆ ಹೋಗ್ಲಿಕ್ಕೆ 4 ಗಂಟೆ ಹೋಗಿರ್ಬೇಕ್ರಿ. ಇದು ನೀರ ಈಗ ಬ್ಯಾಸ್ಗಿ ಎಲ್ಲ ಹೆಚ್ಚು ಕಮ್ಮಿ ಸ್ಟೋರ್ ಮಾಡಿ ಇಟ್ಕೋಬೇಕು ಇರ್ಲಂತ ಹೇಳಿ ಸಂಡಸ್ಕ ಅದಕ್ಕೆ ಈಗ ಒಂದು 4 ಹರಿಬಿದ್ದು. ನಾನು ನೀನು ಲೇಟ್ ಆಗಿ ಮೇಕಪ್ ಅನ್ನಲ್ಲ ಅವಾಗ 95 ಇದ್ದು. ಈಗ ಹುಡುಗರು ಸಾಕ್ಸ್ಗಳು ನೋಡ್ರಿ. ಇವತ್ತು ಈಗ ಸಾಲಿಗೆ ಹೋತಾರ, ಹೋಗೋದ್ರಾಗ ಒಣಗ್ತಾವು. ಹೆಸರು 12 ತನಕ ಕಡಕ್ ಇರ್ತೈತಿ ಇಲ್ಲಿ. ಅದಕ್ಕೆ ವಾಸನೆ ಅಂದ್ರೆ ವಾಸನೆ ಬರತ್ತವ್ರಿ. ನೀನು ನನಗೂ ನೆನಪಾಲಿಲ್ಲ. ಇವಾಗ ನಾವೆಲ್ಲ ಸಣ್ಣವ್ರಿದ್ದ ನಮಗೆ ನಾವೇ ಒಗದು ಹಾಕೊಂಡಿದ್ವಿ. ಸಾಕ್ಸ್ಗಳು ಬೂಟ್ಗಳು ಒದ್ದು ಇಟ್ಕೊಂತಿದ್ವಿ. ರಿಬ್ಬನ್ಗಳು ಒಗೋದು ಇಸ್ತ್ರಿ ಹೊಡ್ಕೊಂಡು ಇಟ್ಕೊಂಡಿದ್ವಿ ಫ್ರೆಂಡ್ಸ್. ಡ್ರೆಸ್ಗಳು ನಮ್ಮ ಮನೆಗೆ ಇಸ್ತ್ರಿ ಇರ್ಲಿಕ್ಕಂದ್ರು ಬೇರೆಯವ್ರ ಮನೆಗೆ ಹೋಗಿ ಅವ್ರು ಹೇಳಿದ ಕೆಲಸ ಮಾಡಿ ಇಸ್ತ್ರಿ ತಗೊಂಡು ಮನೆಗೆ ಇಸ್ತ್ರಿ ಹೊಡ್ಕೊಂಡು ಹೋಗಿ ಕೊಟ್ಟು ಬರ್ತಿದ್ವು ಅವ್ರು ಹೇಳಿದ ಟೈಮಿಗೆ. ಇವಕ್ಕೆ ಎಲ್ಲ ಐತಂದ್ರು ಕೂಡ ಮಕ್ಕಳಿಗೆ ನಾಯಾಕತ್ತಾರ ನೋಡ್ರಿ. ನೀವು ತಲೆ ಇಲ್ಲ ಹಂಗ ನೀನು ಬರೋಬ್ಬರ ಇದ್ದಿದ್ದು ತಲೆ. ಮತ್ತೆ ಇಬ್ಬರು ಸಾಕು ಹೋಗತ್ತೀನಿ. ಗಬ್ಬು ನಾಡ್ಕೊಂಡು ಬಿಟ್ಟಾವ ಒಂಥರ. ಈ ಸಾಕ್ಸಿನ ವಾಸನೆ ಅಂದ್ರೆ ನಾವು ವಾಸನೆ ನೋಡ್ರಿ. ಬಿಳಿ ಅದಾವು ಏನು ನಾಳೆ ಹೋಗಿಬೇಕು ಅನ್ಕೊಂಡೆ ತಂದಿಟ್ರ. ಡ್ರೆಸ್ಸನ್ನು ಹೊಲಸಾಗಿದ್ದೀವ್ರೆ ನೀರಿಂದ ಸ್ವಚ್ಛ ಆಗ್ಬಿಡ್ತಾವ. ಅದಕ್ಕೆ ತಿಂತೈತಿ ಬಾಣೆನ ತಿಕ್ಕಿನ ಫ್ರೆಂಡ್ಸ್. ಕಿಚನ್ ಹಾಕೋ ಬೋಲ್ ಕಾಯ್ತರಿ ತೊಗೊಂಡ ತೂಗಾರ. ಮುಂಜಾನೆ ನೀರು ಬಂದಿದ್ದು ನಮ್ಮ ಬಾಂಡೆ ಟಿಕ್ಕ ನೋಡ್ರಿ. ಇಷ್ಟು ನೀರಿಗೆ ಇಟ್ಟಿನಿ ಬರ್ರಿ. ಜಾಡಿಸಿ ಒಣಗಿ ಬಿಡಿಸ್ನೆ. ಪಟ್ಟಕ್ಕೆ ಹೋಗೋದಾಗ ಒಣಗ್ತಾವ. ನೀರು ಎಲ್ಲರ ಮೇಲೆ ಕಾಕೋ ಸಣ್ಣ ಮಾಡ್ಯಾರಿ. ಯಾಕಂದ್ರ ನಮ್ದು 2nd ಫ್ಲೋರ್ ಆಗುತ್ತಾ, ತಳಗಿನ 1st ಫ್ಲೋರ್. ಎಲ್ಲ ಜೋರ್ ಇಟ್ರ ತಳಗ 1st 2nd 3rd ತಳಗಿಂತ ನೀರು ಜೋರ್ ಬರ್ತಾವಲ್ಲ. 6ನೇ ಅಂತಸ್ತಿನವ್ರಿಗೆ ನೀರು ಸ್ವಲ್ಪ ಸಿಗೋದು ಕಡಿಮೆ. ಸ್ವಲ್ಪ ನೀರು ಇದ್ದಾಗ ಮತ್ತು ಜೋರ್ ಇದ್ರಾಗ ಆಗ್ಬಿಟ್ಟು ನೀರು ಹೋಗ್ಬಿಡ್ತಾವ. ಯೂಸ್ ಮಾಡ್ಲಿಕ್ಕಂದ್ರು ಹಿಂಗೆ ಸಣ್ಣಗ ಇಟ್ಟಾರ ನೋಡ್ರಿ. ಸಣ್ಣ ಇಟ್ರ ನಿಧಾನ ಸಿರಿ ಇದ್ರೂ ಚೆನ್ನಾಗಿ ಯೂಸ್ ಆಗ್ತಾವ. ಮತ್ತು 8ರಿಂದ 9 ಗಂಟೆ ತನಕ ಬಿಡೋ ನೀರು 10 ಗಂಟೆವರೆಗೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕಂತೇಳಿ ಬಿಳಿ ಹೂವು ಸ್ವಲ್ಪ ನೆನೆ ಇಡ್ಬೇಕಾಗಿತ್ತು ರೀ. ಅರ್ಜೆಂಟ್ನೆ ಹಂಗೆ ಹೋಗೈತೀನಿ. ಹಂಗೆ ಇಟ್ಟು 4 ದಿನ ಸಾಬಾನು ಹಾಕ್ತೀನಿ. ಆಯ್ತು ರೀ. ಇನ್ನೇನು ಫೆಬ್ರವರಿ ಬಂದು ಐತಿ. ಸಾಲಿನ ತಿಂಗಳು 1.5 ತಿಂಗಳು ಇರುತ್ತಾ ಬಿಡುತ್ತೆ. ಮುಂದಿನ ವರ್ಷ 2 ಜೊತೆ ತಗೋರಿ. ಅವ ಸಾಫ್ಟ್ ಬೂಟ್. ಅವ್ರ ಅಪ್ಪನ ರೊಕ್ಕ ಉಳಿಸ್ತಾರ್ರಿ.
ಒಂದ ಜೊತೆ ಸಾಕ್ಸ್ ಹೆಂಡ್ರ ಮಕ್ಳಿಗೆ ಹೈರಾಣ. ಓಕೆ ಇಷ್ಟು ಹೋಗೋದು ಸಿಗ್ತೀನಿ. ಇಲ್ಲಿ ನೋಡ್ರಿ ಈಗ ಇದನ್ನ ನಾದಿ ಇಡ್ತೀನಿ ಅಂದ್ರೆ ಪಟ್ ಅಂತ ನೆನಿತೈತಿ. ಅನ್ನ ನೋಡ್ರಿ ಎಕ್ಸ್ಟ್ರಾ ಮಾಡಿಟ್ಟಿದ್ನಲ್ಲ ನೀನೆ ಬೆಳಗ್ಗೆ ಒಗ್ಗರಣೆ ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಫ್ರೆಂಡ್ಸ ರಾತ್ರಿ ನಿಮಗೆ ತೋರಿಸಿದ್ದೆ ನೋಡ್ರಿ ಪಲ್ಯ ಊಟ ಮಾಡ್ತಾರೆ ಬಂದು ಯಜಮಾನ್ರು ಅಂತೇಳಿ. ಸಾರು ನೋಡ್ರಿ ಫ್ರೆಂಡ್ಸ್ ಎಷ್ಟು ರುಚಿಯಾಗೈತಿ ತೋರಿಸ್ತೀನಿ ನಿಮಗೀಗ. ಟಮಾಟಿ ಸಾರು ತುಟ್ಟಿಲೇ ತಿನ್ಬೇಕು ಆ ಥರ ಸಾರಾಗೈತಿ. ಮತ್ತು ಚಪಾತಿ ಉಣ್ತಾರಂತಂದ್ರೆ ರಾತ್ರಿ ಹೊರಗಡೆ ಊಟ ಮಾಡಿ ಬಂದಾರ. ಈಗ ಮಾಡಿದ್ದೆಲ್ಲ ಬೆಳಿಗ್ಗೆ ಈಗ ಅದ್ರ ಒಗ್ಗರಣೆ ಹಾಕಿ ಊಟ ಮಾಡ್ಬೋದು, ಇದನ್ನು ಕಾಸು ಉಣ್ಬೋದು, ಇಲ್ಲ ಅನ್ನಂಗಿಲ್ಲ. ಇದಿಷ್ಟು ಖರಾಬಾಯಿತು ಅದಿಷ್ಟು ಮುರಿನೂ ಮಾಡ್ಬೋದು. ಬಟ್ ಮಾಡ್ದಾಗ ತಿನ್ಲಿಕ್ಕೆ ಬರೋಯ್ತು, ಮಾಡಲಾರ್ದಾಗ ಇದು ಮಾಡಿಲ್ಲ ಇದು ಮಾಡಿಲ್ಲ ಇದು ಮಾಡಿಲ್ಲ ಎತ್ತೆತ್ತಿ ತೋರಿಸೋದು. ಅಂದ್ರೆ ಯಾವಾಗ ನಾವು ಮಾಡಿರ್ತೀವಲ್ಲ ಅದನ್ನು ಮಾಡ್ಯಾರ ಅಂತೇಳಿ ನಮಗೆ ಖುಷಿ ಪಡಿಸೋದು ಪರವಾಗಿಲ್ಲ. ಯಾವಾಗೊಂದು ದಿನ ಮಾಡಿರಂಗಿಲ್ಲಲ್ಲ ನಾವೆಷ್ಟೋ ಅನ್ಸರ್ಸ್ಕೊಂಡು ಹೋಗ್ತಿರ್ತೀವಿ ಹೆಣ್ಮಕ್ಳು ಮನೆಯೊಳಗೆ. ಆರು ಗಂಡಸರು ಒಂದು ಪಾಯಿಂಟ್ ಸುತ್ತ ಅನುಸರಿಸ್ಕೊಂಡು ಹೋಗಂಗಿಲ್ಲ. ಮತ್ತು ಎಲ್ಲನೂ ಮಾಡಿನೂ ಒಂದೊಂದು ಸರಿ ನಮಗಿಷ್ಟು ತಲೆನೋವು ಮಾಡ್ತಿರ್ತಾರೆ ಒಬ್ಬೊಬ್ಬರು, ಕೇಳಬೇಡ್ರಿ ಆ ಥರ ಆಗುತ್ತೆ.